ಅಪ್ಪ ನಿಂಗೊಂದು ಕ್ವಶನ್ ಕೇಳ್ಬೋದಪ್ಪ? ಏನ್ ಮಗ? ಅಪ್ಪ ಅದು ಕಾಂತಾರ ಚಾಪ್ಟರ್ 1 ಅಲ್ಲಿ ಅದು ಲಾಸ್ಟ್ ಅಲ್ಲಿ ಬರ್ತಾಳಲ್ಲ ಕನಕಾವತಿ, ಹೌದು ನಿಮ್ ದೈವ ನಮ್ ಕೊಡಿ ಅಂತ ಹೇಳ್ತಾಳಲ್ಲ, ಹೌದು ಬಿರ್ಮೆ ಬೇಡ ಅಂತ ಹೇಳ್ತಾಳಲ್ಲ, ಅವನು ಹೇಳ್ತಾನೆ ತಾನೆ. ಅವಾಗ ಪೂಜೆ ಎಲ್ಲ ಆದ್ಮೇಲೆ ಅದು ದೈವ ಹೋಗಿ ಅಂತ ಹೇಳ್ತಾಳೆ ತಾನೆ, ಹೇಳ್ತಾರೆ ತಾನೆ. ಹೌದು ಅವಾಗ ಸುಳ್ಳು ಕೆಟ್ಟವಳತ್ತ ಹೇಳ್ಬೇಕಿತ್ತು ತಾನೆ, ಅದೇನ ಕೇಳಿಲ್ಲ. ಅಂದ್ರೆ ನೀನ್ ಹೇಳ್ತಿರೋದು ಏನಂದ್ರೆ ದರ್ಶನ ಆದಾಗ ದರ್ಶನದಲ್ಲಿ ದೇವರು ಮುಂಚೆನೆ ಯಾಕೆ ಹೇಳಲಿಲ್ಲ, ಕನಕವತಿ ಕೆಟ್ಟವಳು ಹೋಗ್ಬೇಡಿ ಅಂತ ಯಾಕೆ ಹೇಳಲಿಲ್ಲ? ದೇವ್ರಿಗೆ ಮುಂಚೆನೆ ಎಲ್ಲ ಗೊತ್ತಿರತ್ತಲ್ಲ, ಗೊತ್ತಿದ್ರು ಇವ್ರನ್ನ ಯಾಕೆ ಕಳಿಸ್ಕೊಟ್ರು, ಅಲ್ಲಿ ಯಾಕೆ ಬ್ರಹ್ಮ ಕಲಶ ಆಗಕ್ ಬಿಟ್ರು ಅಂತ ನೀ ಹೇಳ್ತಾ ಇರೋದಲ್ವ ಮಗ? ಅದು ಹಾಗಲ್ಲ ಮಗ. ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆವಾಗ ಏನಾಗತ್ತೆ, ಯುದ್ಧ ಆಗ್ತಿರೋದು ನೋಡಿ, ರಕ್ತಪಾತ ಆಗ್ತಿರೋದು ನೋಡಿ ಅರ್ಜುನ ಕೃಷ್ಣನ್ ಕೇಳ್ತಾನೆ, ಕೃಷ್ಣ ಇದೆಲ್ಲ ನಿನಗೆ ಮುಂಚೆನೆ ಗೊತ್ತಿತ್ತಲ್ವಾ, ಯುದ್ಧ ಆಗೋದು, ಈ ತರ ರಕ್ತಪಾತ ಆಗೋದು, ಕೌರವ್ರ ನಾಶ ಆಗೋದು ನಿಂಗೆ ಮುಂಚೆ ಗೊತ್ತಿದ್ರೆ ನೀನು ಯಾಕೆ ಕುರುಕ್ಷೇತ್ರನ ಮುಂಚೆನೆ ತಡೆದಿಲ್ಲ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಜಗತ್ತಿನ ಕಲ್ಯಾಣಕ್ಕಾಗಿ ನಾನು ಮಧ್ಯ ಮಾತ್ರ ಪ್ರವೇಶಿಸಬಲ್ಲೆ ಅರ್ಜುನ, ಆದರೆ ಮನುಷ್ಯನಿಗೆ ನೀಡಿದ ಸ್ವಾತಂತ್ರ್ಯ ಅತ್ಯಂತ ಪವಿತ್ರವಾದದ್ದು. ಮನುಷ್ಯನಿಗೆ ಸರಿ ತಪ್ಪು ಧರ್ಮ ಮತ್ತು ಅಧರ್ಮವನ್ನು ಆರಿಸುವ ಸ್ವಾತಂತ್ರ್ಯವನ್ನು ನಾನು ಕಿತ್ಕೊಂಡ್ರೆ ಜೀವಕ್ಕೇನು ಬೆಲೆ ಇಳಿಯೋದಿಲ್ಲ. ಸತ್ಯವು ಬರೀ ಮಾತಿನಿಂದ ಗೆಲ್ಲಕ್ಕಾಗಲ್ಲ, ಅದು ಕರ್ಮದ ಮೂಲಕ ಸ್ಥಾಪನೆ ಆಗ್ಲೇಬೇಕು. ಅಧರ್ಮದ ನಾಶಕ್ಕೆ ಈ ಯುದ್ಧ ಅನಿವಾರ್ಯ ನನಗೆ. ಇದು ಯುದ್ಧ ಮಾತ್ರ ಅಲ್ಲ, ಧರ್ಮದ ಅಗ್ನಿ ಪರೀಕ್ಷೆ. ಅಲ್ಲಿ ಯುದ್ಧ ಆಗ್ಲೇಬೇಕಿತ್ತು, ಯುದ್ಧ ಆಗಿ ಧರ್ಮ ಉಳಿಲೇಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿ ಯುದ್ಧ ಆಗೋದು. ಕಾಂತಾರದಲ್ಲೂ ಅಷ್ಟೇನೆ, ಕಾಂತಾರ 1 ಆಗ್ಲಿ 2 ಆಗ್ಲಿ ಒಂದು ಮಾತು ಬರುತ್ತೆ, ಇದು ಬೆಳಕಲ್ಲ ದರ್ಶನ ಅಂತ. ದರ್ಶನ ಅಂದ್ರೆ ಏನು? ಧರ್ಮದ ದರ್ಶನ. ಧರ್ಮದ ದರ್ಶನ ಆಗುತ್ತೆ. ಅದಕ್ಕೋಸ್ಕರನೇ ದೇವರು ಅಲ್ಲಿ ನೀವು ಹೋಗಿ ಏನು ಆಗಲ್ಲ ಅಂತ ಹೇಳಿ ಕಳಿಸಲ್ಲ, ಹೋಗಿ ನೋಡಬಹುದು ಅಂತ ಹೇಳ್ತಾರೆ. ದರ್ಶನದಲ್ಲಿ ಕೇಳಿಸ್ಕೊ, ಹೋಗಿ ನೋಡಬಹುದು ಅಂತ. ಇವರಲ್ಲಿ ಹೋಗ್ತಾರೆ, ಅಲ್ಲಿ ಕೆಟ್ಟವ್ರ ನಾಶ ಮಾಡ್ತಾರೆ, ಧರ್ಮದ ದರ್ಶನ ಆಗತ್ತೆ, ನಮ್ಗೆಲ್ಲರಿಗೂ ದೇವ್ರ ದರ್ಶನ ಆಗತ್ತೆ ಮಗ. ಗೊತ್ತಾಯ್ತಾ ಮಗ?